ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳ ಗೆಲುವು ಸಂಕಲ್ಪಕ್ಕೆ ಪೂರ್ವಕವಾಗಿ ಸಾಮಾಜಿಕ ಮತ್ತು ಯುವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಚಾಲಕ ಅವರ್ಣ ಮ್ಯಾಕೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮತ್ತು ಒಬಿಸಿ ಅಧ್ಯಕ್ಷರಾದಂಥ ರಘು ಕೌಟಿಲ್ಯರವರ ಸೂಚನೆಯಂತೆ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಸಂಕಲ್ಪಕ್ಕೆ ಪೂರ್ವಕವಾಗಿ ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಿಸಿಗೊಳಿಸಲು ಬಿಜೆಪಿ ಪರವಾದ ಸಹಕಾರ ನೀಡಲು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕನಿಷ್ಠ 3 ರಿಂದ 4 ಸಾಮಾಜಿಕ ಸಮ್ಮೇಳನ ಮತ್ತು ಲೋಕಸಭಾ ಕ್ಷೇತ್ರವಾರು ಕನಿಷ್ಠ 20 ಯುವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಗಳು ಕನಿಷ್ಠ ರಾಜ್ಯದಲ್ಲಿ 800 ರಿಂದ 1000 ಸಭೆಗಳನ್ನು ಪೂರೈಸಿ ಈ ಚಿತ್ರಗಳನ್ನು ಸರಳ ಆಪ್ನಲ್ಲಿ ಸಲ್ಲಿಸಬೇಕು. ಈ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಪ್ರತಿ ರಾಜ್ಯದಲ್ಲಿ ಸಂಚಾಲಕ, ಸಹ ಸಂಚಾಲಕರನ್ನ ಒಳಗೊಂಡ 5 ಜನರ ತಂಡ ರಚಿಸಿ ಇದೇ ಮಾದರಿಯಲ್ಲಿ ಪ್ರತಿ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ತಂಡವನ್ನು ರಚಿಸಿ 3 ರಿಂದ 4 ಸಾಮಾಜಿಕ ಮತ್ತು 2 ರಿಂದ 3 ಯುವ ಸಮ್ಮೇಳನಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದಂತೆ ಯಶಸ್ವಿಯಾಗಿ ಮಾರ್ಚ್ 12ರ ಒಳಗಡೆ ಮಾಡುವ ಮುಖಾಂತರ ಮತ್ತೊಮ್ಮೆ 2024ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಆಡಳಿತಕ್ಕೆ ಬರಲು ಸಹಕಾರಿಯಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಪ್ರಯತ್ನಿಸುತ್ತಿದೆ ಎಂದರು. ದೇಶದಲ್ಲಿ 2024ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಈ ದೇಶದ 140 ಕೋಟಿ ಜನಸಂಖ್ಯೆಯ ಹೊಂದಿರುವಂಥ ಪ್ರತಿಯೊಬ್ಬರ ಒಂದು ಮಾನಸಿಕವಾಗಿ ಅವರ ಪರವಾಗಿ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಇದ್ದುದರಿಂದ ಮತ್ತೆ ಅವರು ಪ್ರಧಾನಿ ಆಗಬೇಕು ಎನ್ನುವಂಥ ಅವರ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಈಗಾಗಲೇ ರಾಷ್ಟ್ರಾದ್ಯಂತ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 370 ಸ್ಥಾನಗಳನ್ನು ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಡೆದು NDA ಪರವಾಗಿ 400 ಅಬ್ಕೆ ಬಾರ್ 400 ಪಾರ್ ಅನ್ನುವಂಥ ಒಂದು ಗುರಿಯನ್ನು ಮುಟ್ಟುವ ಸಲುವಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಮತ್ತು ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದಂಥ ಡಾಕ್ಟರ್ ಎ ಲಕ್ಷ್ಮಣ್ ಅವರು ಕೂಡ ಈ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ಬಲಿಷ್ಠವಾಗಿದೆ. ಅದಕ್ಕೆ ಪೂರ್ವಕವಾಗಿ ಹಿಂದುಳಿದ ವರ್ಗ ಮೋರ್ಚಾ ಕೆಲಸ ಮಾಡಿ ಆ ಒಂದು ಗುರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾಕ್ಕೆ ಮತ್ತು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾಮಾಜಿಕ ಮತ್ತು ಯುವ ಸಮ್ಮೇಳನಗಳ ಮೂಲಕ ಇವತ್ತು ಹಿಂದುಳಿದ ವರ್ಗ ಆ ಸಮ್ಮೇಳನಗಳು ಮಾಡುವ ಮುಖಾಂತರ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿವೈ ವಿಜಯೇಂದ್ರ ಅವರು ಮತ್ತು ನಮ್ಮ ಇನ್ನೋರ್ವ ರಾಜ್ಯಾಧ್ಯಕ್ಷರಾದಂಥ ನಮ್ಮ OBC ಮೋರ್ಚಾದ ರಘು ಕೌಟಿಲ್ಯ ಅವರು ಯಾವ ರೀತಿಯಾಗಿ ನಮ್ಮ ವಿಜೇಂದ್ರ ಅವರ ಸಂಕಲ್ಪ ಇದೆ 28ಕ್ಕೆ 28 ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು ಎನ್ನುವಂಥ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಸುಮಾರು 50%ಕ್ಕಿಂತ ಹೆಚ್ಚಿಗಿರುವಂಥ OBC ಮೋರ್ಚಾ ಈ ಒಂದು ಚುನಾವಣೆಗೆ ಶಕ್ತಿ ತುಂಬಬೇಕು ಅಂತ ತಿಳ್ಕೊಂಡು ಸಾಮಾಜಿಕ ಮತ್ತು ಯುವ ಸಮ್ಮೇಳನವನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು 3 ಸಾಮಾಜಿಕ ಸಮ್ಮೇಳನ ಅಂದ್ರೆ ಈ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಆಮೇಲೆ ಬುದ್ಧಿಜೀವಿಗಳಾಗಿರ್ಬೋದು, ಆಮೇಲೆ ಮಾಜಿ ಸೈನಿಕರಾಗಿರ್ಬೋದು ಅಥವಾ ಕೀ ವೋಟರ್ಸ್ ಆಗಿರ್ಬೋದು, ಇವರೆಲ್ಲರನ್ನು ಸೇರಿಕೊಂಡು
ಕನಿಷ್ಠ 200ಕ್ಕಿಂತ ಕಡಿಮೆ ಇರಲಾರ್ದ ಸಂಖ್ಯೆ ಇರಲಾರ್ದಂಗೆ ಒಂದು ಸಾಮಾಜಿಕ ಸಮ್ಮೇಳನವನ್ನು ಮಾಡುವ ಮುಖಾಂತರ ಆ ಸಮ್ಮೇಳನದಲ್ಲಿ ಇವತ್ತು ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ ರೀತಿಯಾದಂಥ ಸವಲತ್ತುಗಳು ಯಾವ ರೀತಿಯಾದಂಥ ಯೋಜನೆಗಳು ನರೇಂದ್ರ ಮೋದಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163.